ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ರಾಜ್ಯದಲ್ಲಿ ಮುಂಗಾರು ದುರ್ಬಲ. ಇದೊಂದು ಕಾರಣದಿಂದ ವಾಡಿಕೆಗಿಂತ ಕಡಿಮೆ ಮಳೆ. ಜನರಲ್ಲಿ ಆತಂಕ. ಇನ್ನೇನು ಜೂನ್ ಬಂದೇ ಬಿಡ್ತು, ಮುಂಗಾರು ಶುರುವಾಗುತ್ತೆ, ಮಳೆ ಶುರುವಾಗುತ್ತೆ ಅಂತ ಎಲ್ಲ ರೈತರು ತಮ್ಮ ಬಿತ್ತನೆಯನ್ನ ಮಾಡಿದ್ದರು. ಆದರೆ ಮಳೆ ಈಗ ಬರ್ತಿಲ್ಲ. ಈ ವರ್ಷ ಮಳೆ ಕಡಿಮೆ ಯಾಕೆ? ಮತ್ತೆ ಈ ವರ್ಷ ಎಷ್ಟು ಮಳೆ ಇದೆ? ಇದನ್ನೆಲ್ಲ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ ಪ್ರೀತಿಯ ಸ್ನೇಹಿತರೆ. ಅದಕ್ಕೂ ಮುಂಚೆ ನೀವೇನಾದರೂ ಇದೇ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಈ ಬಾರಿ ಮುಂಗಾರು ದುರ್ಬಲಗೊಂಡಿದೆ. ವಾಡಿಕೆಗಿಂತ ಕಡಿಮೆ ಮಳೆಯಾಗಿದೆ. ರಾಜ್ಯದಲ್ಲಿ 21%, ದೇಶಾದ್ಯಂತ ಒಟ್ಟಾರೆ 64%ರಷ್ಟು ಮಳೆ ಕೊರತೆ ಎದುರಾಗಿದೆ. ಜನರಲ್ಲಿ ಆತಂಕ ಹೆಚ್ಚಾಗಿದೆ. ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಮಳೆಯ ಸ್ಥಿತಿ ಚಿಂತಾಜನಕವಾಗಿದೆ. ಸಾಮಾನ್ಯವಾಗಿ ಜೂನ್ ತಿಂಗಳ ಮೊದಲಾರ್ಧದಲ್ಲಿ ರಾಜ್ಯದ ಹಲವೆಡೆ ಉತ್ತಮ ಮಳೆ ಆಗಿರಬೇಕಿತ್ತು. ಆದರೆ ಈ ವರ್ಷ ಮಳೆ ಪ್ರಮಾಣದಲ್ಲಿ ಸ್ಪಷ್ಟವಾದ ಕೊರತೆ ಕಾಣಿಸಿಕೊಂಡಿದೆ. ಹವಾಮಾನ ಇಲಾಖೆ ನೀಡಿರುವ ಅಂಕಿಅಂಶಗಳ ಪ್ರಕಾರ ರಾಜ್ಯದ ಮಟ್ಟದಲ್ಲಿ ಒಟ್ಟಾರೆ 21%ರಷ್ಟು ಮಳೆ ಕೊರತೆ ದಾಖಲಾಗಿದೆ. ದೇಶದ ಮಟ್ಟದಲ್ಲಿ ಈ ಕೊರತೆ ಇನ್ನೂ ಗಂಭೀರವಾಗಿದೆ. ಒಟ್ಟಾರೆ 64%ರಷ್ಟು ವಾಡಿಕೆಗಿಂತ ಕಡಿಮೆ ಮಳೆ ಆಗಲಿದೆ ಎಂದಿದ್ದಾರೆ ತಜ್ಞರು. ಹೀಗಾಗಿ ರಾಜ್ಯದಲ್ಲಿ ಮುಂಗಾರು ದುರ್ಬಲವಾಗಿದೆ. ಜನರಲ್ಲಿ ಆತಂಕ ಹೆಚ್ಚಾಗಿದೆ. ಬರಗಾಲದ ಆತಂಕದಿಂದ ರೈತರು ಚಿಂತೆ ಮಾಡುತ್ತಿದ್ದಾರೆ. ಎಲ್ ನೀನೋ ಎಫೆಕ್ಟ್ನಿಂದ ಮಳೆ ಭಾರೀ ಕೊರತೆ ಉಂಟಾಗಲಿದೆ ಎಂದು ಹವಾಮಾನ ತಜ್ಞರು ಕೂಡ ಎಚ್ಚರಿಕೆಯನ್ನ ನೀಡಿದ್ದಾರೆ. ರಾಜ್ಯದಲ್ಲಿ ಮುಂಗಾರು ದುರ್ಬಲ, ವಾಡಿಕೆಗಿಂತ ಕಡಿಮೆ ಮಳೆ. ರಾಜ್ಯದಲ್ಲಿ ಜೂನ್ 4ರಿಂದ ಮುಂಗಾರು ಮಳೆ ಆರಂಭವಾಗಿದ್ದರೂ ಜೂನ್ 4ರಿಂದ 15ರವರೆಗೆ ಕೇವಲ 19 ಮಿಲಿಮೀಟರ್ ಮಳೆ ಮಾತ್ರ ದಾಖಲಾಗಿದೆ. ಸಾಮಾನ್ಯವಾಗಿ ಈ ಅವಧಿಯಲ್ಲಿ 53 ಮಿಲಿಮೀಟರ್ ಮಳೆ ಆಗಬೇಕು. ಅಂದರೆ ನಿರೀಕ್ಷಿತ ಮಳೆಯ ಅರ್ಧಕ್ಕಿಂತಲೂ ಕಡಿಮೆ ಮಳೆಯಾಗಿದೆ. ಇದರ ಪ್ರಮುಖ ಕಾರಣವಾಗಿ ಎಲ್ ನೀನೋ ಎಫೆಕ್ಟ್ ಅನ್ನು ಹವಾಮಾನ ತಜ್ಞರು ಸೂಚಿಸಿದ್ದಾರೆ. ಎಲ್ ನೀನೋ ಪರಿಣಾಮದ ಸಮಯದಲ್ಲಿ ಸಮುದ್ರ ಮೇಲ್ಮೈ ಉಷ್ಣತೆ ಹೆಚ್ಚಾಗಿ ಮಳೆ ಮಾದರಿಯಲ್ಲಿ ವ್ಯತ್ಯಾಸ ಉಂಟಾಗುತ್ತೆ. ಅದರ ಪರಿಣಾಮವಾಗಿ ಭಾರತದ ಅನೇಕ ಭಾಗಗಳಲ್ಲಿ, ವಿಶೇಷವಾಗಿ ದಕ್ಷಿಣ ಭಾಗದಲ್ಲಿ ಮಳೆ ಕಡಿಮೆಯಾಗುವುದು ಸಾಮಾನ್ಯ. ಕರಾವಳಿ ಪ್ರದೇಶಗಳಲ್ಲಿ ಮಳೆಯ ಕೊರತೆ. ಕರಾವಳಿ ಪ್ರದೇಶಗಳಲ್ಲಿ ಮಳೆಯ ಕೊರತೆ ಹೆಚ್ಚು ಗಂಭೀರವಾಗಿದೆ. ಇಲ್ಲಿಗೆ ಸಾಮಾನ್ಯವಾಗಿ ಈ ಅವಧಿಯಲ್ಲಿ ಭಾರೀ ಮಳೆ ಆಗಬೇಕಾದರೂ ಈಗಿನ ಅಂಕಿಅಂಶಗಳ ಪ್ರಕಾರ ಕರಾವಳಿಯಲ್ಲಿ 41%ರಷ್ಟು ಮಳೆ ಕೊರತೆ ಇದೆ. ಕಾವೇರಿ ಕಣಿವೆ ಪ್ರದೇಶಗಳಲ್ಲಿ ಕೂಡ 36%ರಷ್ಟು ಮಳೆ ಕಡಿಮೆಯಾಗಿದೆ. ಇದು ಕೃಷಿ, ಕುಡಿಯುವ ನೀರಿನ ಸಂಗ್ರಹ ಮತ್ತು ಜಲಾಶಯಗಳ ನೀರಿನ ಮಟ್ಟದ ಮೇಲೆ ನೇರ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಪ್ರಾದೇಶಿಕ ಮಟ್ಟದಲ್ಲಿ ಮಳೆಯ ಸ್ಥಿತಿಯನ್ನ ನೋಡಿದರೆ ದಕ್ಷಿಣ ಒಳನಾಡು ಪ್ರದೇಶಗಳಲ್ಲಿ ಸರಾಸರಿ ಮಳೆ 41.8 ಮಿಲಿಮೀಟರ್ ಆಗಿರಬೇಕು. ಆದರೆ ಈಗಾಗಲೇ 40.8 ಮಿಲಿಮೀಟರ್ ಮಳೆ ಮಾತ್ರ ಬಂದಿದೆ. ಅಂದರೆ ಇಲ್ಲಿ ಮಳೆ ಕೊರತೆ ತೀರಾ ಕಡಿಮೆ ಇದ್ದರೂ ವಾಡಿಕೆಗಿಂತ ಸ್ವಲ್ಪ ತಗ್ಗಿದೆ. ಉತ್ತರ ಒಳನಾಡು ಪ್ರದೇಶಗಳಲ್ಲಿ ಸರಾಸರಿ 51.5 ಮಿಲಿಮೀಟರ್ ಮಳೆ ಆಗಬೇಕಾದರೆ 51.2 ಮಿಲಿಮೀಟರ್ ಮಳೆ ಆಗಿದೆ. ಇಲ್ಲಿ ಮಳೆ ಪ್ರಮಾಣ ಬಹುತೇಕ ಸಾಮಾನ್ಯ ಮಟ್ಟದಲ್ಲೇ ಇದೆ ಎಂದು ಹೇಳಬಹುದು. ಮಲೆನಾಡು ಪ್ರದೇಶಗಳಲ್ಲೂ ಗಂಭೀರ ಪರಿಸ್ಥಿತಿ. ಆದರೆ ಮಲೆನಾಡು ಪ್ರದೇಶಗಳಲ್ಲಿ ಪರಿಸ್ಥಿತಿ ಗಂಭೀರವಾಗಿದೆ. ಮಲೆನಾಡಿನಲ್ಲಿ ಸಾಮಾನ್ಯವಾಗಿ 132 ಮಿಲಿಮೀಟರ್ ಮಳೆ ಆಗಬೇಕಾದರೆ ಈಗ 84.8 ಮಿಲಿಮೀಟರ್ ಮಳೆ ಮಾತ್ರ ದಾಖಲಾಗಿದೆ. ಅಂದರೆ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಮಳೆ ಕೊರತೆ ಇದೆ. ಮಲೆನಾಡಿನ ನದಿ ಮೂಲಗಳು, ಜಲಾಶಯಗಳು, ಅಣೆಕಟ್ಟುಗಳು ಈ ಮಳೆಯ ಮೇಲೆ ಅವಲಂಬಿತವಾಗಿರುವುದರಿಂದ ಮಳೆ ಕೊರತೆಯ ಪ್ರಮಾಣ ಮುಂದಿನ ತಿಂಗಳುಗಳಲ್ಲಿ ಹೆಚ್ಚಿನದಾಗಿ ಗೋಚರಿಸಬಹುದು. ಕರಾವಳಿ ಪ್ರದೇಶದಲ್ಲಿ ಸರಾಸರಿ 312.6 ಮಿಲಿಮೀಟರ್ ಮಳೆ ಆಗಬೇಕಿತ್ತು. ಕೇವಲ 184.7 ಮಿಲಿಮೀಟರ್ ಮಳೆ ಮಾತ್ರ ಬಂದಿದೆ. ಇದು ಅಲ್ಲಿನ ರೈತರು, ಮೀನುಗಾರರು ಹಾಗೂ ನಗರ ಗ್ರಾಮಗಳ ನೀರಿನ ಅವಶ್ಯಕತೆಗಳ ಮೇಲೆ ನೇರ ಪರಿಣಾಮ ಬೀರುವ ಸಾಧ್ಯತೆಯೂ ಕೂಡ ಇದೆ. ಒಟ್ಟಾರೆ ರಾಜ್ಯದ ಮಟ್ಟದಲ್ಲಿ ನೋಡಿದರೆ ಸರಾಸರಿ 85.5 ಮಿಲಿಮೀಟರ್ ಮಳೆ ಆಗಬೇಕಾಗಿತ್ತು. ಆದರೆ 67.7 ಮಿಲಿಮೀಟರ್ ಮಳೆ ಮಾತ್ರ ದಾಖಲಾಗಿದೆ. ಇದರಿಂದ 21%ರಷ್ಟು ಮಳೆ ಕೊರತೆ ಇರುವುದು ಸ್ಪಷ್ಟವಾಗಿ ನೋಡಬಹುದು. ಕೃಷಿಗೆ ನೇರ ಪರಿಣಾಮ. ಈ ಸ್ಥಿತಿ ಮುಂದುವರಿದರೆ ಕೃಷಿ ಚಟುವಟಿಕೆಗಳು, ಬೀಜ ಬಿತ್ತನೆ, ನೀರಾವರಿ ಯೋಜನೆಗಳು ಎಲ್ಲವೂ ತಡವಾಗುವ ಅಥವಾ ಬದಲಾವಣೆಗೆ ಒಳಗಾಗುವ ಸಾಧ್ಯತೆ ಇದೆ. ಆದ್ದರಿಂದ ಸರ್ಕಾರ, ಕೃಷಿ ಇಲಾಖೆ ಮತ್ತು ರೈತರು ಹವಾಮಾನ ಇಲಾಖೆಯ ಎಚ್ಚರಿಕೆ ಹಾಗೂ ಮುನ್ಸೂಚನೆಗಳನ್ನು ಗಮನದಲ್ಲಿಟ್ಟುಕೊಂಡು ಬೆಳೆ ಆಯ್ಕೆ, ನೀರಿನ ಬಳಕೆ
ಮತ್ತು ಬಿತ್ತನೆ ವೇಳಾಪಟ್ಟಿಯನ್ನು ಜಾಗರೂಕತೆಯಿಂದ ಯೋಜಿಸುವ ಅಗತ್ಯವಿದೆ. ಮುಂಗಾರು ಮುಂದಿನ ವಾರಗಳಲ್ಲಿ ಚುರುಕಾದರೆ ಈ ಕೊರತೆಯೊಂದಿಷ್ಟು ಭರ್ತಿಯಾಗಬಹುದು ಎಂಬ ನಿರೀಕ್ಷೆ ಇದ್ದರೂ ಈಗಿನ ಪರಿಸ್ಥಿತಿ ರಾಜ್ಯಕ್ಕೆ ಎಚ್ಚರಿಕೆಯ ಗಂಟೆಯಾಗಿಯೇ ಪರಿಣಮಿಸಿದೆ ಸ್ನೇಹಿತರೆ. ಭಾರತದಲ್ಲಿ ಎಲ್ ನಿನೋ ಪರಿಣಾಮದಿಂದ ಉಲ್ಬಣಗೊಂಡಿರುವ ತೀವ್ರ ಮಾನ್ಸೂನ್ ಬರಗಾಲವು ಈ ಭಾರಿ ಮಳೆಯ ಕೊರತೆಯನ್ನು ಉಂಟು ಮಾಡುತ್ತಿದೆ. ಕರ್ನಾಟಕದಲ್ಲಿ ವಿಳಂಬ ಮತ್ತು ಸಾಕಷ್ಟು ಮಳೆಯಾಗದಿರುವುದು ಪ್ರಮುಖ ಕೃಷಿ ಮತ್ತು ಪರಿಸರ ಕಾಳಜಿಗೆ ಕಾರಣವಾಗಿದೆ. ಇದು ವ್ಯಾಪಕ ಬೆಳೆ ವೈಫಲ್ಯ, ಒಣಗುತ್ತಿರುವ ಜಲಾಶಯಗಳು ಮತ್ತು ಕುಡಿಯುವ ನೀರಿನ ಕೊರತೆಯನ್ನು ಉಂಟು ಮಾಡುತ್ತಿದೆ. ಸ್ಥಿರವಾದ ಮಳೆಯ ಕೊರತೆಯು ರಾಜ್ಯದ ಹಲವಾರು ಪ್ರಮುಖ ವಲಯಗಳು ಮತ್ತು ಜೀವನೋಪಾಯಗಳಿಗೆ ತಕ್ಷಣದ ಅಪಾಯವನ್ನು ಉಂಟು ಮಾಡುತ್ತೆ. ಕೃಷಿ ಮತ್ತು ಖಾರಿಫ್ ಬಿತ್ತನೆ. ವಿಳಂಬವಾದ ಬಿತ್ತನೆ. ಕರ್ನಾಟಕದ ಕೃಷಿ ಕ್ಷೇತ್ರದ ಬಹುಭಾಗವನ್ನು ಹೊಂದಿರುವ ಮಳೆಯಾಶ್ರಿತ ಕೃಷಿ ಮುಂಗಾರು ಸ್ಥಗಿತಗೊಂಡಾಗ ಅಪಾರ ನಷ್ಟವನ್ನು ಅನುಭವಿಸುತ್ತೆ. ಬೆಳೆ ಹಾನಿ. ದೀರ್ಘಕಾಲದ ಒಣ ಅವಧಿಗಳು ಇಳುವರಿಯಲ್ಲಿ ಗಣನೀಯ ಇಳಿಕೆ, ಬೆಳೆ ಬಾಡುವಿಕೆ ಮತ್ತು ರೈತರಿಗೆ ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಕಾರಣವಾಗಬಹುದು. ನಿರ್ಣಾಯಕ ಬಿತ್ತನೆ ವಾರಗಳಲ್ಲಿ ಕೊರತೆಯು 60% ಮಿತಿಯನ್ನು ದಾಟಿದಾಗ ಹೆಚ್ಚಿನ ಶೇಕಡಾವಾರು ಕೃಷಿ ಜಿಲ್ಲೆಗಳು, ತಾಲೂಕುಗಳು ಬರಗಾಲದ ಬೆದರಿಕೆಯನ್ನು ಎದುರಿಸುತ್ತಿವೆ.